ನೋಡ್ರಿ ಇದೆಲ್ಲ ಸಾಮಾನು ಹಾಕೊಂತಾವ್ರಿ. ಮನೆ ತುಂಬ ಹೊಲಸು ನೋಡ್ರಿ. ಇವಾಗ ಈ ಕಡೆ ಫುಲ್ಲ ಈ ಕಡೆ ಗೋಡೆ ನೋಡ್ರಿ. ಇನ್ನೊಂದು ಸ್ವಲ್ಪ ಬಾರ್ಡ್ರ್ ಹಚ್ಚೋದದ ಮತ್ತು ಈ ಕಡೆ ಗೋಡೆ ಎಲ್ಲನೂ ಹಚ್ಚಾರ್ರಿ. ಈ ಕಡೆ ಬೇರೆ ಹಚ್ಚೋದದ ರೀ. ಹಂಗಾಗಿ ಇದು ಕಲರ್ ಬೇರೆ ಹಚ್ತಾರೆ ನೋಡ್ರಿ. ಕಿಚನ್ ರೂಮಿಂದನೂ ಕೂಡ ಫುಲ್ ಆಗ್ಯದ್ರಿ. ಇಲ್ಲೆಲ್ಲ ಹೊಡೆದಾಗ ಈಗ ನೋಡ್ರಿ ಬಾರ್ಡ್ರ್ ಹಚ್ಬೇಕಷ್ಟೆ. ಇಲ್ಲೆಲ್ಲ ಫುಲ್ ಆಗ್ಯದ ನೋಡ್ರಿ. ಇನ್ನೇನು ಬಾರ್ಡ್ರ್ ಹಚ್ಚೋದದ ರೀ. ಸಾಮಾನುಗಳು ಎಲ್ಲನೂ ತೊಳೆದು ಕ್ಲೀನ್ ಮಾಡಿ ಶಿಫ್ಟ್ ಮಾಡ್ಬೇಕು ನೋಡ್ರಿ. ಎಲ್ಲಿಂದಲ್ಲೇ ಇಟ್ಟೇವ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಆರಾಮಿದ್ದೀವಿ ನೋಡು. ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ವ್ಲಾಗಿಗೆ ಚಾಲು ಮಾಡಕತ್ತೀನಿ ರೀ. ಮತ್ತು ಫ್ರೆಂಡ್ಸ, ನನ್ನ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ನನಗೆ ಬೇಕು ಅಂತ ಹೇಳ್ತಾ, ನಿಮ್ಮ ಎಷ್ಟು ಸಪೋರ್ಟ್ ಮಾಡ್ತೀರಂದ್ರೆ ಅಷ್ಟು ನಮ್ಗೆ ತುಂಬಾ ಖುಷಿ ಆಗುತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ. ಕೆಲವೊಂದು ವಿಡಿಯೋಸ್ ನೋಡೋಲ್ಲ, ಯಾಕೆ ಏನು ಅನ್ನೋದು ತುಂಬಾ ಬೇಜಾರಾಗುತ್ತೆ. ನೀವು ಸಪೋರ್ಟ್ ಮಾಡಿದರೆ ನಮ್ಗೆ ಕೂಡ ತುಂಬಾ ಖುಷಿ ಆಗುತ್ತೆ ನೋಡ್ರಿ. ಇವೆಲ್ಲ ಹಿಂಗೆ ಇಟ್ಟಿವ್ರಿ. ಏನು ಹಚ್ಚಿದ ನಂತರ ಎತ್ತಿಡ್ಬೇಕು ರೀ. ಪ್ಲೀಸ್ ದಯವಿಟ್ಟು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿರಿ. ಬೆಡ್ರೂಮಲ್ಲಿ ಕೂಡ ಹಚ್ಚಾರ್ರಿ. ಹಾಗೆ ನಾನು ವಿಡಿಯೋಸ್ ನೋಡೋರಿಗೆ ಗುರ್ತಿರುತ್ತೆ, ಯಾಕಂದರೆ ತುಂಬಾ ಕಲೆಗಳಾಗಿದ್ವು. ಯಾಕೆ ಅನ್ನೋದು ಕೂಡ ನಿಮ್ಮ ಜೊತೆ ಹೇಳ್ತೇನೆ. ಯಾಕಂದರೆ ಭೂತ ಪೀತ ಅಂತ ಹೇಳ್ತಾರಲ್ಲ, ಹಂಗಾಗಿ ತುಂಬಾ ಸ್ವಲ್ಪ ಭೂತಗಳು ಕಾಟ ಜಾಸ್ತಿ ಇತ್ತು. ಹಂಗಾಗಿ ಬೇರೊಬ್ರ ಹತ್ರ ಕೇಳಿದಾಗ ಈ ಥರ ಹೊಡೀರಿ ಅಂತ ಹೇಳಿದ್ರು. ಅದು ಹೊಡೆದಾಗ ಕಲೆ ಮಾತ್ರ ತುಂಬ ಹಾಗೆ ಕುಂತಿತ್ತು. ಎಷ್ಟು ತೊಗೊಂಡು ಏನು ಲಿಕ್ವಿಡ್ ಹಾಕಿ ಉಜ್ಜಿದ್ರೂ ಕೂಡ ಹೋಗಿರಲಿಲ್ಲ. ತುಂಬಾ ಗಲೀಜು ಕೂಡ ಆಗಿತ್ತು. ತುಂಬ ದಿನವೂ ಕೂಡ ಆಗಿತ್ತು. ಹಾಗಾಗಿ ಗಲೀಜಾಗಿತ್ತು ಅಂದ್ಬಿಟ್ಟು ಅಮ್ಮ ಹಚ್ಚೋಣ ಅಂತಂದು ಹಚ್ಚೋಕೆ ಸ್ಟಾರ್ಟ್ ಮಾಡಿದ್ದೆ ರೀ. ಹಾಗಾಗಿ ನಮ್ಮೂರಲ್ಲಿ ಕೂಡ ಒಂದು ಚಿಕ್ಕದೊಂದು ಮನೆ ಕಟ್ತಾಯಿದ್ವಿ. ಅದು ಅರ್ಧಕ್ಕೆ ನಿಂತು ಹೋಗಿತ್ತು. ಇವಾಗ ಛತ್ ಹಾಕಬೇಕು ರೀ. ಹಾಗಾಗಿ ಒಂದು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಬಂದಾರ್ರಿ ನಮ್ಮ ಮನೆಯವರು ಕೂಡ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಮಾಡ್ತಾಯಿದ್ದೀನಿ ನೋಡಿರಿ. ವಿಡಿಯೋ ಕೂಡ ಸರಿಯಾಗಿ ಮಾಡ್ಕೊಂಡಿಲ್ಲ. ಅವ್ರಿಗೆ ಮಾಡೋಕ್ಕೆ ಆಗಿಲ್ಲ, ಮಾಡೋಕ್ಕೆ ಬಂದಿಲ್ಲ. ಸುಮ್ಮನೆ ಅಷ್ಟೇ ತೋರ್ಸ್ಯಾರ್ರಿ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನೋಡಿರಿ ಹೊರಗಡೆ ಮುಂದ್ಗಡೆ ಕಟ್ಟೀರಿ. ಇದು ಸಿರಿ ಕಾಣುತ್ತಾ ಅಂದರೆ ಫಸ್ಟ್ ಹೋಗ್ತಾನೆ ಎಂಟ್ರೆನ್ಸ್ ಅದ ನೋಡಿರಿ. ಈ ಥರ ಸ್ವಲ್ಪ ಲೇಟ್ ಆಗಿದೆ ಕಟ್ಟೋದು ಕೂಡ. ದುಡ್ಡು ಬೇಕಾಗಲ್ರ, ದುಡ್ಡಿದ್ರೆ ಎಲ್ಲನೂ ನಡೆಯುತ್ತೆ ಫ್ರೆಂಡ್ಸ್. ಹಂಗಾಗಿಬಿಟ್ಟು ದುಡ್ಡಿಗೋಸ್ಕರ ವೇಟ್ ಮಾಡಿದ್ವಿ. ಹಾಗಾಗಿ ಇವಾಗ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಚಿಕ್ಕದೊಂದು ಮನೆ ಕಟ್ತಾ ಇದ್ದೀವಿ. ಇವಾಗ ಹಬ್ಬ ಮುಗಿಸ್ಕೊಂಡು ಯುಗಾದಿ ಹಬ್ಬ ಮುಗಿಸ್ಕೊಂಡು ಇವಾಗ ನಮ್ಮ ಮನೆಯವರು ಹೋಗ್ತಾರೆ. ಹಾಗೆ ನಾನು ಕೂಡ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ನೋಡಬೇಕು, ತುಂಬಾ ಬಿಸಿಲು ಹಳ್ಳಿಯಲ್ಲಿ ಹೇಗಾಗುತ್ತೆ ಏನೋ ಗೊತ್ತಿಲ್ಲ. ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ. ಮಕ್ಳದ್ದು ಕೂಡ ಎಕ್ಸಾಮ್ ಇದೆಲ್ಲ ಮುಗಿಸ್ಕೊಂಡು ಮಕ್ಕಳು ಯಾರು ಬಿಡ್ತಾರೆ ಅವ್ರು ಕರ್ಕೊಂಡು ಹೋಗ್ತೀನಿ. ವಲ್ಲ ಅನ್ನೋರಿಗೆ ಇಲ್ಲೇ ಬಿಟ್ಟು ಹೋಗ್ತೀನಿ ಫ್ರೆಂಡ್ಸ. ಅಮ್ಮನ ಮನೆಯಲ್ಲೇ ಇರ್ತಾರೆ. ನೋಡೋಣ, ಅಲ್ಲಿ ಹೋದ ನಂತರ ನಾನು ಪ್ರತಿಯೊಂದು ವಿಡಿಯೋ ಶೇರ್ ಮಾಡ್ಕೋತೀನಿ. ಹಾಗೆ ನೆಟ್ವರ್ಕ್ ಪ್ರಾಬ್ಲಮ್ಮು ಕೂಡ ಇರುತ್ತೆ. ನೋಡೋಣ, ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿ ಬಿಡ್ತೀನಿ. ನಿಮ್ಗೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹೋದ ನಂತರ ಎಷ್ಟು ಆಗುತ್ತೆ ನೋಡಿಬಿಟ್ಟು ಹಾಕ್ತೀನಿ. ಅದಕ್ಕೆ ಸಪೋರ್ಟ್ ಮಾಡ್ತಾಯಿರಿ ನೋಡಿರಿ. ಇದು ಕಿಚನ್ ರೂಮ್ ಇಂದ್ರಿ. ಚಿಕ್ಕದಾಗ್ಯದ್ರಿ, ದೊಡ್ಡದೇನಿಲ್ಲ, ಸಣ್ಣದಾಗ್ಯದ ಅಷ್ಟೇ ಕಟ್ಟ್ಯಾರ್ರಿ. ನೋಡೋಣ, ಎಲ್ಲನೂ ಆದ್ಮೇಲೂ ಕೂಡ ನಿಮ್ಗೆ ಶೇರ್ ಮಾಡ್ಕೊತೀನಿ ರೀ. ನಂದು ಏನೇ ಇರಲಿ, ಪ್ರತಿಯೊಂದು ಕಷ್ಟ ಸುಖ ಇರಲಿ, ಯಾವುದೇ ಇರಲಿ ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ನನಗೂ ಕೂಡ ತುಂಬಾ ಮನಸ್ಸು ಹಗುರ ಆಗುತ್ತೆ. ಹಾಗಾಗಿಬಿಟ್ಟು ಪ್ರತಿಯೊಂದನ್ನು ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ನೋಡಿರಿ, ಚಿಕ್ಕದಿದೆ ಕಿಚನ್ ರೂಮಿಂದು. 2 ಬೆಡ್ರೂಮು, 1 ಹಾಲು, 1 ಕಿಚನ್. ಬಾತ್ರೂಮ್ ಅದು ಹೊರಗಡೆ ಸಿರಿ ಕೆಳಗಡೆ ಹೊರಗಡೆನೇ ಮಾಡಿಸ್ಯಾರ್ರಿ. ಯಾಕಂದ್ರೆ ಜಾಗ ಕೂಡ ಚಿಕ್ಕದಲ್ಲ, ಅಲ್ಲೇ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು. ನಾವು ಊರಿಗೆ ಹೋದಾಗ ಇರಾಕೆ ಬರುತ್ತೆ, ಹೋದಾಗ ಅಂತಂದ್ಬಿಟ್ಟು ಏನಾದ್ರೂ ಇದ್ದರೆ ಫಂಕ್ಷನ್ ಅದು ಆ ಥರ ಇದ್ದಾಗ ಬರುತ್ತೆ ಅಂತಂದ್ಬಿಟ್ಟು ನಮ್ಮದು ಮನೆ ಇರೋದು. ನೀವು ಕೂಡ ನಾನು ಹಾಕೀನಿ ವಿಡಿಯೋಸು ಮೊದಲೆಲ್ಲ. ಊರಿಗೆ ಹೋದಾಗ ಒಂದು 2-3 ವಿಡಿಯೋಸ್ ಹಾಕೀನಿ. ನೋಡಿಲ್ಲ ಅಂದರೆ ನೋಡಿರಿ. ನಮ್ಮ ಮನೆ ಹೇಗಿದೆ, ಪತ್ರ ಮನೆ ಇದೆ ರೀ.
ಅಲ್ಲಿ ಕೆಳಗಡೆ ಇದೆ, ಇದೇನು ರೂಮ್ ಕಟ್ಟಡ ತೋರಿಸ್ತಾ ಇದ್ದೀವಲ್ಲ ಅದ್ರ ಪಕ್ಕದಲ್ಲೇ ಮುಂದ್ಗಡೆನೇ ಆಗುತ್ತೆ ರೋಡ್ ಸೈಡಲ್ಲಿ, ಅಲ್ಲೇ ಅದ, ಅಲ್ಲೇ ಇರೋದು. ಇವಾಗ ಹೋದ್ರೂ ನಾನು ಕೂಡ ಅಲ್ಲೇ ಇರಬೇಕು ಪತ್ರ ಮನೆಯಲ್ಲಿ. ತುಂಬಾ ಸೆಕೆ ಅಂದರೆ ಸೆಕೆ, ಇರೋಕೆ ಹೆಂಗಾಗುತ್ತೆ ಏನೋ ನೋಡ್ಬೇಕ್ರಿ. ಹಾಗಾಗಿ ಇಲ್ಲಿಗೆ ವಿಡಿಯೋ ಏನು ಮಾಡ್ತೀನಿ. ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಕಮೆಂಟ್ಸಲ್ಲಿ ತಿಳಿಸಿ.